ಮಕ್ಕಳೇ, ಥಟ್ ಅಂತ ದುಂಡು ಸುತ್ತಿ ಸಂಚಿಕೆ 17. ಈ ಒಂದು ಸಂಚಿಕೆಯಲ್ಲಿ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಇದರಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಮಕ್ಕಳು ತನುಶ್ರೀ ಚಲವಾದಿ ಮತ್ತು ಬಸಮ್ಮ ಕಾತರ್ಕಿ. ಆರ್ ಯು ರೆಡಿ? ಓಕೆ. ಮೊದಲನೆಯ ಪ್ರಶ್ನೆ, ಪಂಜಾಬದ ರಾಜಧಾನಿ ಯಾವುದು? ಚಂಡೀಗಢ. ಸರಿಯಾದಂತ ಉತ್ತರ. ಬಸಮ್ಮಳಿಗೆ 1 ಅಂಕ. ರಾಜಸ್ಥಾನದ ರಾಜಧಾನಿ ಯಾವುದು? ಸರಿಯಾದಂತ ಉತ್ತರ. ಬಸಮ್ಮಳಿಗೆ 1 ಅಂಕ. ಸಿಕ್ಕಿಮದ ರಾಜಧಾನಿ ಯಾವುದು? ಸರಿಯಾದಂತ ಉತ್ತರ. ಬಸಮ್ಮಳಿಗೆ 1 ಅಂಕ. ತಮಿಳುನಾಡಿನ ರಾಜಧಾನಿ ಯಾವುದು? ಚೆನ್ನೈ. ಸರಿಯಾದಂತ ಉತ್ತರ. ಬಸಮ್ಮಳಿಗೆ 1 ಅಂಕ. ತ್ರಿಪುರಾದ ರಾಜಧಾನಿ ಯಾವುದು? ಸರಿಯಾದಂತ ಉತ್ತರ. ತನುಶ್ರೀಗೆ 1 ಅಂಕ. ತೆಲಂಗಾಣದ ರಾಜಧಾನಿ ಯಾವುದು? ಸರಿಯಾದಂತ ಉತ್ತರ. ಬಸಮ್ಮಳಿಗೆ 1 ಅಂಕ. ಉತ್ತರ ಪ್ರದೇಶ ರಾಜಧಾನಿ ಯಾವುದು? ಸರಿಯಾದಂತ ಉತ್ತರ. ತನುಶ್ರೀಗೆ 1 ಅಂಕ. ಉತ್ತರಾಖಂಡದ ರಾಜಧಾನಿ ಯಾವುದು? ಸರಿಯಾದಂತ ಉತ್ತರ. ತನುಶ್ರೀಗೆ 1 ಅಂಕ. ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಸರಿಯಾದಂತ ಉತ್ತರ. ತನುಶ್ರೀಗೆ 1 ಅಂಕ. ಒಟ್ಟು ಎಷ್ಟು ಕೇಂದ್ರ ಪ್ರದೇಶಗಳಿವೆ? ಸರಿಯಾದಂತ ಉತ್ತರ. ತನುಶ್ರೀಗೆ 1 ಅಂಕ. ಮಕ್ಕಳೇ, ಇಲ್ಲೇ ತನುಶ್ರೀ 5 ಅಂಕಗಳನ್ನು ಪಡೆದುಕೊಂಡಾಳ, ಬಸಮ್ಮ 5 ಅಂಕಗಳನ್ನು ಪಡೆದುಕೊಂಡಾಳ. ಹಾಗಾದ್ರೆ ಈ ಸಂಚಿಕೆ ವಿಜೇತರು ಯಾರು? ಇಬ್ಬರಿಗೆ ಜೋರಾಗಿ ಚಪ್ಪಾಳೆ ಹಾಕ್ರಿ. ಓಕೆ. ನನ್ನ ಪರವಾಗಿ ತನುಶ್ರೀಗೆ ಸಿಹಿ, ಅದೇ ರೀತಿಯಾಗಿ ಬಸಮ್ಮಳಿಗೂ ಸಿಹಿ. ಓಕೆ, ಥ್ಯಾಂಕ್ ಯು ಮಕ್ಕಳೇ. ಮಕ್ಕಳೇ, ಥಟ್ ಅಂತ ದುಂಡು ಸುತ್ತಿ ಸಂಚಿಕೆ 17. ಈ ಒಂದು ಸಂಚಿಕೆಯಲ್ಲಿ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಇದರಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಮಕ್ಕಳು ತನುಶ್ರೀ ಚಲವಾದಿ ಮತ್ತು ಬಸಮ್ಮ ಕಾತರ್ಕಿ. ಆರ್ ಯು ರೆಡಿ? ಓಕೆ. ಮೊದಲನೆಯ ಪ್ರಶ್ನೆ, ಪಂಜಾಬದ ರಾಜಧಾನಿ ಯಾವುದು? ಚಂಡೀಗಢ. ಸರಿಯಾದಂತ ಉತ್ತರ. ಬಸಮ್ಮಳಿಗೆ 1 ಅಂಕ. ರಾಜಸ್ಥಾನದ ರಾಜಧಾನಿ ಯಾವುದು? ಸರಿಯಾದಂತ ಉತ್ತರ. ಬಸಮ್ಮಳಿಗೆ 1 ಅಂಕ. ಸಿಕ್ಕಿಮದ ರಾಜಧಾನಿ ಯಾವುದು? ಸರಿಯಾದಂತ ಉತ್ತರ. ಬಸಮ್ಮಳಿಗೆ 1 ಅಂಕ. ತಮಿಳುನಾಡಿನ ರಾಜಧಾನಿ ಯಾವುದು? ಚೆನ್ನೈ. ಸರಿಯಾದಂತ ಉತ್ತರ. ಬಸಮ್ಮಳಿಗೆ 1 ಅಂಕ.